ಹೊರದು ಯೂಟ್ಯೂಬ್ ಚಾನಲ್ ದಾವಣಗೆರೆ ಬನ್ನಿ ವೀಕ್ಷಕರ, ನಾವೀಗ ದುಗ್ಗಳಿ ಕಾಂಪೌಂಡಲ್ಲಿದ್ದೀವಿ. ದುಗ್ಗಳಿ ಕಾಂಪೌಂಡ್ ಕೂಡ ಒಂದು ದಾವಣಗೆರೆ ದಕ್ಷಿಣ ಒಂದು ಚುನಾವಣೆಯಲ್ಲಿ ಬರ್ತಾ ಇದೆ. ಇಲ್ಲಿ ಯಾವ ಥರ ಒಂದು ಚುನಾವಣೆ ನಡೀತಾ ಇದೆ ಅಂತ ಕೇಳೋಣ. ಹೆಂಗೆ ನಡೀತಾ ಇದೆ ಚುನಾವಣೆ? ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಐತೆ. ಕಾಂಗ್ರೆಸ್ ಪರ ಭಾಳ ಫೈಟ್ ನಡೀತಾ ಇದೆ. ಫೈಟ್ ನಡೀತೈತೆ, ಆದ್ರೂ ಕಾಂಗ್ರೆಸ್ಸೇ ಗೆಲ್ಲೋದು. ಕಾಂಗ್ರೆಸ್ಸೇ ಗೆಲ್ಲೋದು. ಯಾಕಂದ್ರೆ ಇಲ್ಲಿ ಪೂರ್ವದಿಂದ ಕಾಂಗ್ರೆಸ್ಸಿಗೆ ಮಾಡ್ಕೊಂಡ್ ಬಂದಿರೋದು. ಅದ್ರಾಗ ನಮ್ಮ ಅಲ್ಪಸಂಖ್ಯಾತರು ಸ್ವಲ್ಪ ವೈಮನಸ್ಸಾಗಿತ್ತು. ಆ ಬರ್ತಾ ಬರ್ತಾ ಸರಿ ಎಲ್ಲರೂ ದೊಡ್ಡವರೆಲ್ಲ ಸೇರಿ ಒಂದು ಶಾಂತಿ ರೀತಿಗೆ ತಂದು, ಯಾಕಂದ್ರೆ ನಾವು ಕಾಂಗ್ರೆಸ್ಸಿಗೆ ಮಾಡ್ಕೊಂತ ಬಂದೀವಿ, ಈ ಸರಿನೂ ಕಾಂಗ್ರೆಸ್ಸಿಗೆ ಮಾಡ್ಬೇಕಂತ ಪಕ್ಕ ನಿರ್ಧಾರ ಮಾಡಿವಿ. ನಾನು ದಕ್ಷಿಣ ವಲಯದ ಇಲ್ಲೇ ಇರೋದು, ನಮ್ಮ ಇರಲಿ ಇರೋದೇ ಭಾಷಾನಗರದಲ್ಲಿ. ಆದರೂ ಕೂಡ ನಾನು ಕೂಡ ಕಾಂಗ್ರೆಸ್ಸಿಗೋಸ್ಕರ ನಾನು ಕೆಲಸ ಮಾಡಬೇಕು. ಆದರೆ ನಮ್ಮ ಸ್ನೇಹಿತರಿಗೆಲ್ಲ ಹೇಳ್ತಾ ಇದ್ದೀನಿ, ಈ ಸರಿ ಕಾಂಗ್ರೆಸ್ಸಿಗೆ ಮಾಡೋಣ ಅಂತೇಳಿ. ಅದಕ್ಕೋಸ್ಕರ ಈಗ ಬೇರೆ ಬೇರೆ ಇಂಡಿಪೆಂಡೆಂಟ್ ಇದಾರ. ಪಾಪ ಅವ್ರದ್ದು ಇಷ್ಟ ಐತಿ, ಇಲ್ಲಿ ಭಾರತೀಯದು ಎಲ್ಲ ಸಾರ್ವಜನಿಕ ಹಕ್ಕು ಐತಿ. ಅದ್ರ ಸಲ ನಿಂತಾರೆ. ಅವ್ರಿಗೆ ನಾವು ಹೇಳಕ್ಕೆ ಇಷ್ಟಪಡೋದಿಲ್ಲ, ಯಾಕಂದ್ರೆ ಅವ್ರವ್ರ ಅಭಿಪ್ರಾಯ ಅದು. ಆ ನಿಟ್ಟಿನಲ್ಲಿ ಅವರು ಕೂಡ ಒಂದು ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಚೆನ್ನಾಗಿತ್ತು. ಆದರೆ ನಮ್ಮ ಮೊನ್ನೆ ಮತ್ತೆ ಟಿಕೆಟ್ ಕೊಟ್ಟಿಲ್ಲ ಅಂತ ಬೇಜಾರಾಗಿ, ಯಾಕಂದ್ರೆ ನಾವು ಅಲ್ಪಸಂಖ್ಯಾತರು ಭಾಳ ಜನ ಇದ್ದೀವಿ. ಹೆಚ್ಚು ಕಮ್ಮಿ 65,000 to 80,000 ವೋಟಿಂಗ್ ಐತೆ ನಮ್ದು. ಈ ಸರಿ ಕೊಟ್ಟಿದ್ದು ಪಾಡಿತ್ತು. ಅದೇನೇನೋ ದೊಡ್ಡವ್ರು ಏನೇನು ಮಾತಾಡ್ಕೊಂಡ್ರೆ ಅದೆಲ್ಲ ಸರಿ ಆಗೈತಿ. ಈಗ ಇಂಡಿಪೆಂಡೆಂಟ್ ಇದಾರೆ, ಅವರು ಸಹ ಒಂದು ಬರ್ತಾ ಸರಿ ಆಗ್ಬೋದು ಅನಿಸಿಕೆ ಐತಿ. ಅದು ಅವ್ರವ್ರ ಇಷ್ಟ. ಆದರೂ ಸಹ ಇಲ್ಲಿ ಒಂದು 5 ಗ್ಯಾರಂಟಿಗಳು ಏನು ಕೊಟ್ಟಾರಲ್ಲ ಕಾಂಗ್ರೆಸ್ನವರು, ನಮ್ಮ ಅಕ್ಕ ತಂಗಿಯರು ಮಹಿಳೆಯರು ಅದಕ್ಕೆ 90% ವೋಟಿಂಗ್ ಮಾಡ್ತಾರಂತ ನಾನು ಹೇಳ್ತೀನಿ. ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ನಾನು ಜಿಲ್ಲಾ ಟೂರ್ 2 ಸರಿ ಮಾಡಿ ಲೈಫ್ನಲ್ಲಿ. ಆದರೆ ಮೊನ್ನೆ ತಾನೇ ಜಗಳೂರು ತಾಲೂಕಿಗೆ ನನಗೆ ಒಯ್ದಿದ್ದು. ಆದ್ರೆ ಸಹ ನಾನು ಕನ್ನಡದಲ್ಲಿ ಮಾತಾಡೋದು ಕಮ್ಮಿ, ಈ ಲಂಬಾಣಿ ಭಾಷೆಯಲ್ಲಿ ಬಂದ್ಬಿಟ್ಟು ಹೈಫೈ ಸರ್, ನಿಮ್ಮ ಆಶೀರ್ವಾದದಿಂದ. ಅಂದ್ರೆ ನಾನು ಏನು ಹೇಳ್ಕೋಬಾರ್ದು, ಯಾಕಂದ್ರೆ ನೀನು ಅಂದಾಗ ನೀತಿ ನಿಜವಾಗ್ತೈತಿ. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ಅದಕ್ಕೋಸ್ಕರ ನಾವು ಏನ್ ಮಾಡಬೇಕು ಅಂದ್ರೆ, ಇವತ್ತು ಯಾವ ತರ ಒಂದು ಒಳ್ಳೆತನ ಅನಿಸ್ತತ ಅದಕ್ಕೆ ನಾವು ವೋಟಿಂಗ್ ಮಾಡ್ಬೇಕಂತ ನಾನು ಇಚ್ಛಿಸ್ತೀನಿ. ಬಲ ಹೋಗ ಬುರಾಕರ್ ಬರ್ಬಾದ್ ಹೋ ಜಾಯ, ಇದು ನಂದೇ ಕವನ ಸರ್. ಅದಕ್ಕೋಸ್ಕರ ಸಜ್ಜನರ ಸಹವಾಸ ಹೆಜ್ಜೆನು ಸವಿದಂತೆ, ದುರ್ಜನರ ಸಹವಾಸ ಬಚ್ಚಿಲ್ ನೀನೇನು ಗೊಜ್ಜಲಲ್ಲಿ ಕೈ ಇಟ್ಟಂತೆ. ಇದು ಕನ್ನಡದಲ್ಲಿ ಕೆಲವು ವಿಷಯಗಳನ್ನು ಇದಾವೆ ಸರ್. ಅದರ ಮೇಲೆ ನಾನು ನಮ್ಮ ಧರ್ಮದಲ್ಲಿ ಇರ್ತಕ್ಕಂಥ ಕೆಲವು ವಿಚಾರಗಳನ್ನ ಅದು ಲಂಬಾಣಿ ಭಾಷೆಯಲ್ಲಿ ಮಾತಾಡಿದ್ದೀನಿ. ಆದ್ರೆ ಆ ಜನಾಂಗದವರು ನಮ್ಮ ಜಿಲ್ಲೆ ಅಲ್ಲ, ನಮ್ಮ ಅರ್ಧ ಕರ್ನಾಟಕದಲ್ಲಿ ನಾನು ಗುರುತಿಸ್ತಾರೆ. ಅದು ಓಟ್ ಎಲ್ಲ ಇದೆಯಾ? ಓಟ್ ಐತೆ. ನನ್ನ ಫ್ಯಾಮಿಲಿ ಎಲ್ಲ ಇಲ್ಲಿ 100-150 ಓಟ್ ಅದ ನಮ್ಮ ಎಲ್ಲ ಐತಿ. ಅದಕ್ಕೋಸ್ಕರ ಏನ್ರಿ ಅಂದ್ರೆ ಇವತ್ತು ಹೇಳ್ಬೇಕಂದ್ರೆ ಕಾಂಗ್ರೆಸ್ ಗೆಲ್ತದೆ ಸರ್. ನೀವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀವಿ? 99% ಸಪೋರ್ಟ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ನಮಸ್ತೆ. ನಮ್ಮ ಅಧ್ಯಕ್ಷರು ನಾವು ಕಾಂಗ್ರೆಸ್ ಬೆಂಬಲನೂ ಕೊಡೋದು. ಯಾಕೆ ಅಧ್ಯಕ್ಷರು ಏನ್ ಮಾಡ್ತಾರೆ ಅದನ್ನೇ ಮಾಡ್ತಾರೆ? ಅದೇ ಮಾಡೋದು. ನಮ್ದೇನಿಲ್ಲ, ನಾವು ಯಾವಾಗಿದ್ದು ಕಾಂಗ್ರೆಸ್. ಅಧ್ಯಕ್ಷ ಬಿಜೆಪಿ ಮಾಡಿದ್ರೆ ಮಾಡ್ತೀರಾ? ಇಲ್ಲ ಅದನ್ನಿಲ್ಲ, ನಾವು ಮಾಡೋದೇ ಕಾಂಗ್ರೆಸ್. ಮತ್ತೆ ಹಂಗೆ ಹೇಳಿದ್ರೆ ಸಾಕು. ನಮ್ಮ ಅಧ್ಯಕ್ಷರು ಅಂದ್ರಲ್ಲ, ನಮ್ಮ ಅಧ್ಯಕ್ಷರು ಬಿಟ್ಟು ಹೋಗಲ್ಲ, ನಮ್ಮ ಅಧ್ಯಕ್ಷರು ಕಾಂಗ್ರೆಸ್ ಬಿಟ್ಟು ಹೋಗಲ್ಲ, ನಾವು ಕಾಂಗ್ರೆಸ್ ಯಾವಾಗಿದ್ರು ಕಾಂಗ್ರೆಸ್. ಇಂಡಿಪೆಂಡೆನ್ಸ್ ಯಾರಿಗೇನೂ ಆಗಲ್ಲ. ಇಲ್ಲ. ಸರಿ. ನಮಸ್ತೆ. ನಿಮ್ಮ ಹೆಸರು? ನಮಸ್ತೆ, ನೂರ್ಲಾ ಅಂತೇಳಿ ಸರ್. ನಾವು ಉತ್ತರದವರು. ದಕ್ಷಿಣ ನಿಮ್ದು ಏನು ಕೆಲಸ ಇಲ್ಲ ಹಂಗಾರೆ? ಇಲ್ಲ ಸರ್, ನಾವು ದಕ್ಷಿಣದಲ್ಲಿ ನಮ್ಮ ರಿಲೇಟಿವ್ ಎಲ್ಲ ಅಲ್ಲೇ ಇರೋದು ಸರ್. ದಕ್ಷಿಣದಲ್ಲಿ ನಿಮ್ಮ ಹೋಟೆಲ್ ಎಲ್ಲ ಇದೆ ಸರ್. 150-200 ಓಟ್ ಇದೆ. ನಮ್ಮ ಕಸಿನ್ಸ್ ಎಲ್ಲ ಅಲ್ಲೇ ಇರೋದು. ಅವರಿಗೆಲ್ಲ ಹೇಳಿದ್ವಿ ಸರ್ ನಾವು, ಯಾಕಂದ್ರೆ ಈಗ ಸಮರ್ ಸಾಮೂನವ್ರು ಅವರು ಯುವ ಹುಡುಗ, ಈಗ ಮುಂದೆ ಅಭಿವೃದ್ಧಿ ಕೆಲಸಗಳು ಮಾಡ್ತಾರೆ ಅಂತ ಅವ್ರ ಮೇಲೆ ನಮಗೆ ಭರವಸೆ ಐತಿ ಸರ್. ಭರವಸೆ ಐತಿ, ಅವ್ರು ಮಾಡ್ತಾರೆ. ಯಾಕಂದ್ರೆ ಮುಂದೆ ಈಗೆಲ್ಲ ನೋಡ್ಬೇಕಂದ್ರೆ ದಾವಣಗೆರೆಯಲ್ಲಿ 90% ಅವರಿಂದಾನೇ ಅಭಿವೃದ್ಧಿ ಆಗಿರೋದು. ಈಗ ಬೇರೆ ಅವರು ಇವರು ಅಂತ ಹೇಳ್ಕೊಂತಾರ ಸರ್, ಏನು ಉಪಯೋಗ ಇಲ್ಲ. ಈಗ ಅವ್ರ ಕಡೆಯಿಂದ ಅಭಿವೃದ್ಧಿ ಆಗೈತಿ. ಈಗ ಸಪೋಸ್ APMC ಮಾರ್ಕೆಟ್ ತಗೊಳ್ರಿ, ಈ ತರಕಾರಿ ಮಾರ್ಕೆಟ್ ಹತ್ರ ಮಾರ್ಕೆಟ್ ತಗೊಳ್ರಿ. ಈಗ ದಕ್ಷಿಣ ವಲಯಕ್ಕೆ ಏನೇನ್ ಬೇಕು, ಈಗ ಬೇಕಾಗಿರೋದಲ್ಲಿ ಎಜುಕೇಶನ್ ಬೇಕು ಸರ್. ಫಸ್ಟ್ ಎಜುಕೇಶನ್, ಒಂದು ಒಳ್ಳೆ ಹಾಸ್ಪಿಟಲ್ ಬೇಕು. ಅದು ಮುಂದೆ ಮಾಡ್ಕೊಡ್ತಾರಂತ ಅವ್ರ ಮೇಲೆ ನಮಗೆ ಭರವಸೆ ಐತಿ ಸರ್. ಅಷ್ಟೇ. ಯಾವ್ದೋ ಇಂಡಿಪೆಂಡೆಂಟ್ ಸಪೋರ್ಟ್ ಮಾಡ್ತಾರೆ? ಇಲ್ಲ ಸರ್, ಇಂಡಿಪೆಂಡೆನ್ಸ್ ಬರ್ತಾರಂದ್ರೆ ಸಪೋರ್ಟ್ ಮಾಡೋಣ ಸರ್. ಬರಂಗಿಲ್ಲ ಅಂದ್ರೆ ಈಗ ಮುಂಚಿಂದನೂ ಅವ್ರದ್ದು ಕಾಂಗ್ರೆಸ್ ಬೆಲ್ಟ್ ಅದು. ಈಗ ಬಹಳ ಜನ ಬಂದ್ರು, ಬಹಳ ಜನ ಹೋದ್ರು. ಹೌದಾ, ಅವಾಗ ಇತ್ತು ಒಂದು ಪೀರಿಯಡ್ ಇತ್ತು ಅದು. ಅವಾಗ ಅವಕಾಶ ನಮ್ಮವರು ಸ್ವಲ್ಪ
ತಪ್ಪು ಮಾಡ್ಕೊಂಡ್ರು. ಈಗ ಅವ್ರಿಗೆ ಅಭಿವೃದ್ಧಿ ಮಾಡ್ತಾರಂತ ಅವ್ರ ಮೇಲೆ ಭರವಸೆ ಮಾಡಿ ಮಾಡ್ತಾ ಇದ್ದೀವಿ. ಅವರಿಗೆ ಕೆಲಸ ಮಾಡ್ತೀವಿ ಎಲ್ಲ ನಮ್ಮ ಪ್ರತಿ ಜನಕ್ಕೂ ಹೇಳಿ ಇಂಡಿಪೆಂಡೆಂಟ್ ಗೆಲ್ಲಂಗಿದ್ರೆ ಮಾಡಬಹುದು, ಡಿವೈಡ್ ಮಾಡಂತ ಡಿವೈಡ್. ಈಗ ಯಾಕಂದ್ರೆ ಈಗ ಮಧ್ಯದ ಇಬ್ರು ಜಾಗದಲ್ಲಿ ಮೂರನೇ ಲಾಭ ಅಂತೇಳಿ ಬಂದ್ಬಿಡ್ತಾರೆ ಸರ್. ಅದು ಬರೋದು ನಮಗೆ ಒಳ್ಳೇದಲ್ಲ. ಯಾಕಂದ್ರೆ ನಮಗೆ ಸಮರ್ ಶಾಮ್ನೂರ್ ಮೇಲೆ ಅವ್ರ SS ಮಲ್ಲಿಕಾರ್ಜುನ್ ಅವ್ರ ಮೇಲೆ ನಮಗೆ ಬಹಳ ಅಭಿಮಾನ ಐತಿ. ಅವ್ರು ಮಾಡ್ತಾರಂತ ನಮಗೆ ಭರವಸೆ ಐತಿ. ಈಗ ಏನಾರ ಸಣ್ಣ ಪುಟ್ಟ ಕೆಲಸಗಳಾದ್ರೂ ಹೋಗಿ ಅವ್ರು ಇಲ್ಲಿದ್ರು ಅವ್ರ PAಗಳಿಂದ ಮಾಡಿಸ್ಕೊಂತೀವಿ. ನಮಗೆ ಭರವಸೆ ಐತಿ ಸರ್. ಬೇರೆ ಏನೋ ಆಗ್ಲಿಲ್ದಾರ ಹೇಳ್ತಾರೆ ಸರ್, ಅದೆಲ್ಲ ನಾವು ನಂಬಕ್ ಹೋಗೋದಿಲ್ಲ ಸರ್. ಈಗ ನಮ್ಮ ಫಾರ್ ಎಕ್ಸಾಂಪಲ್ ಮೊನ್ನೆ ಯಾವುದೋ ಒಂದು ಸಣ್ಣ ಕೇಸ್ ಇತ್ತು ಸರ್, ಒಂದು ಆಪರೇಷನ್ ಇಂದು ಹೋದೆ ನಾನು ಮಂತ್ರಿಗಳ ಹತ್ರನೇ ಹೋದೆ. ಸರ್ ಹಿಂಗಿದೆ ಹಿಂಗೆ ಮಾಡ್ಕೊಡ್ತೀನಿ ಅಂತ ಫ್ರೀ ಟ್ರೀಟ್ಮೆಂಟ್ ಅಂತ ಅವ್ರು ಬರ್ದು ಕೊಟ್ರು. ಯಾರು? SS ಮಲ್ಲಿಕಾರ್ಜುನ್ ಮಿನಿಸ್ಟರ್ ಅವರೇ ಬರ್ದು ಕೊಟ್ರು. ಈಗ ಅಂಥವೆಲ್ಲ ಮಾಡ್ಕೊಡ್ತಾರದ. ಈಗ ಸಪೋಸ್ 25-30 ಸಾವಿರ ರೂಪಾಯಿ ಒಂದು ಕೈಲಿ ಕಟ್ಟಕ್ಕಾಗ್ತಿದ್ದಿಲ್ಲ ಸರ್, ನಾನೇ ಡೈರೆಕ್ಟ್ ಆಗಿ ಹೋಗಿ ಸರ್ ನನಗೆ ಹಿಂಗೆ ಬೇಕು ಹಿಂಗೆ ಮಾಡ್ಕೊಡ್ರಿ ಅಂತ ನಾ ಇಮಿಡಿಯೇಟ್ ಆಗಿ ಅವ್ರು ಕಟ್ಟಿರತಕ್ಕಂಥ 5,000 ರೂಪಾಯಿ ವಾಪಸ್ ಕೊಟ್ಟರು ಸರ್. ಹೌದಾ? ಫುಲ್ ಕಂಪ್ಲೀಟ್ ಫ್ರೀ ಆಗಿ ಕಂಪ್ಲೀಟ್ ಫ್ರೀ ಮಾಡಿದ್ರು ಸರ್. ಇದೇ ಬಾಪೂಜಿ ಹಾಸ್ಪಿಟ್ಲಲ್ಲಿ ಗಂಟ್ಲು ಆಪರೇಷನ್ಗೆ ಹುಡುಗ ಸತ್ತೋಗ್ಬೇಕಾಗಿತ್ತು ಅಂತ ಮೂಮೆಂಟ್ ನಲ್ಲಿ ಮಾಡ್ಕೊಟ್ರು ಸರ್. ಓಕೆ ಓಕೆ. ಈಗ ನಿಜ ಹೇಳ್ಬೇಕು ಸರ್, ಮಾಡಿದವರಿಗೆ ಆಗುತ್ತೆ ಅಂತ ಆಗಿರುತ್ತೆ ಸರ್. ಈಗ ಸುಮ್ನೆ ಜನ ತಪ್ಪು ಭಾವನೆಗಳಿಂದ ಹೇಳ್ತಾರೆ. ಏನೋ ಒಂದ್ ಸ್ವಲ್ಪ ಐತಿ ವೈಮನ್ಸು. ಈಗ 30-40 ವರ್ಷದಿಂದ ಅಲ್ಪಸಂಖ್ಯಾತರು ದುಡ್ಕೊಂತ ಬಂದಿದ್ದಾರೆ. ಅವ್ರಿಗೆ ಇದೊಂದು ಟೈಮ್ ಕೊಡ್ಬೇಕಾಗಿತ್ತು. ಈಗ ಅದೇನೋ ಅನುಕಂಪದ ಆಧಾರದ ಮೇಲೆ ಅವರಿಗೆ ಇದು ಮಾಡಿದ್ದಾರೆ. ಈಗ ಮುಂದೆ ನಮಗೆ ಸಿದ್ದರಾಮಯ್ಯ DK ಶಿವಕುಮಾರ್ ಆಗ್ಲಿ ಕೊಡ್ತಾರೆ. 2028 ಚುನಾವಣೆಗೆ ನಮ್ಮ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ತಾರೆ ಅಂತ ನಮಗೆ ಭರವಸೆ ಐತಿ. ಈಗೆಲ್ಲ ಮಧ್ಯದಲ್ಲಿ ಅವ್ರವ್ರು ಮಾತಾಡೋದು ಅದು ಸರಿ ಅಲ್ಲ. ಸರಿ, ಅಂದ್ರೆ ಈಗ ಕಂಪ್ಲೀಟ್ ನೀವು ಸಪೋರ್ಟ್ನಾಗ ಇದ್ದೀರಾ? ಸಪೋರ್ಟ್ 101% ಸರ್. ಓಕೆ ಓಕೆ ಸರ್. ಇದು ಓಕೆ, ಥ್ಯಾಂಕ್ ಯು. ಒಂದು ಅವ್ರ ಬಗ್ಗೆ ಒಂದು ಕವನ ಹೇಳಿದ್ದೆ ನಾನು ಸ್ಪೀಚ್ನಲ್ಲಿ. ಹೈಫೈ ಭಾಳ ಜನದಲ್ಲಿ ಶಾಮನೂರು ಶಿಕ್ಷಕ SS ಮಲ್ಲಿಕಾರ್ಜುನ ಸಚಿವರ ಬಗ್ಗೆ. ನೆಂಟರು ದೂರ ಇರಬೇಕು, ನೀರು ಹತ್ತಿರ ಇರಬೇಕು. ಆ ಕುಡಿಯಲು ನೀರು ತಂದುಕೊಟ್ಟಂತ ಧೀಮಂತ ನಾಯಕರು SS ಮಲ್ಲಿಕಾರ್ಜುನ ಅವರು. ಇದು ತಗೋಬೇಕು. ಕವನದಲ್ಲಿ ಅಂದ್ರೆ